ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಸೊ ಈ ವಿಡಿಯೋನಲ್ಲಿ ನಾನು ನಿಮಗೆ ಸರ್ಕಾರದಿಂದ ಗೃಹ ಜ್ಯೋತಿ ರಿಲೇಟೆಡ್ ಒಂದು ಅಪ್ಡೇಟ್ ಬಂದಿದೆ. ಏನಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡಿಯೋನಲ್ಲಿ. ಕೊನೆವರೆಗೂ ನೋಡಿ, ನಿಮಗೆ ಅರ್ಥ ಆಗುತ್ತೆ. ಸೊ ಆನರೇಬಲ್ ಮಿನಿಸ್ಟರ್ ಎನರ್ಜಿ ಮಿನಿಸ್ಟರ್ ಇದ್ದಾರೆ, ಎನರ್ಜಿ ಡಿಪಾರ್ಟ್ಮೆಂಟು, KJ ಜಾರ್ಜ್ ಸರು. ಅವರು ತನ್ನ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ ಈ ರೀತಿ ಡೀಟೇಲ್ ಆಗಿ ಇನ್ಫಾರ್ಮೇಷನನ್ನು ಶೇರ್ ಮಾಡಿದ್ದಾರೆ. ಸೊ ಏನೇನಿದೆ ಅಂತ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಸೊ ಫಸ್ಟ್ ಇಲ್ಲಿ ವೆರಿಫಿಕೇಷನ್ ಆಫ್ ಗೃಹ ಜ್ಯೋತಿ ಬೆನಿಫಿಷಿಯರೀಸ್ ಅಂತ ಇಲ್ಲಿ ಬರೆದಿದೆ. ಓಕೆ, ಸೊ ಇದರ ಅರ್ಥ ಏನು ಅಂತಂದರೆ, ನಿಮ್ಮದು ಮನೆಗೆ ಏನು ಎಲೆಕ್ಟ್ರಿಸಿಟಿ ಕನೆಕ್ಷನ್ ಇದೆ ಅದರದ್ದೇನು ಗೃಹ ಜ್ಯೋತಿ ಸ್ಕೀಮ್ ಒಳಗಡೆ ನೀವೇನು ಬರ್ತಾ ಇದ್ದೀರಾ ಅದರದ್ದೊಂದು ವೆರಿಫಿಕೇಷನು, ಒಂದು ಸ್ಕ್ರೂಟ್ನಿ ಅಂತ ಅನ್ಬೋದು. ಸೊ ಅದು ಕ್ರಾಸ್ ಚೆಕ್ ಮಾಡ್ತಾ ಇದ್ದೀವಿ ಬೆನಿಫಿಷಿಯರೀಸಿಗೆ ಅಂತ ಇಲ್ಲಿ ಹೇಳಿದ್ದಾರೆ. ಓಕೆ, ಆ್ಯಂಡ್ ಡೀಟೇಲ್ ಆಗಿ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಸದ್ಯಕ್ಕೆ ಇಲ್ಲಿ ಇನ್ಫಾರ್ಮೇಷನ್ನಲ್ಲಿ ಏನು ಬರೆದಿದ್ದಾರೆ ಅಂತಂತಂದರೆ, ಬೆಸ್ಕಾಮ್ದಿಂದ ಯಾರಿಗೆ ಕನೆಕ್ಷನ್ ಸಿಕ್ಕಿದೆ ಅವರಿಗೆ ನಾವು ಇದು ಬೆನಿಫಿಷಿಯರಿದು ಒಂದು ಕ್ರಾಸ್ ಚೆಕ್ ಅಥವಾ ವೆರಿಫಿಕೇಷನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ದಾರೆ. ಬ್ಯಾಂಗ್ಳೂರ್ ಎಲೆಕ್ಟ್ರಿಸಿಟಿ ಸಪ್ಲೈ ಕಂಪನಿ ಲಿಮಿಟೆಡ್ ಬೆಸ್ಕಾಮ್ದಿಂದ. ಸೊ ಹೋಪ್ಫುಲ್ಲಿ ಪೂರ್ತಿ ಸ್ಟೇಟ್ನಲ್ಲಿ ಇದು ವೆರಿಫಿಕೇಷನ್ ಪ್ರೊಸೆಸ್ ಸ್ಟಾರ್ಟ್ ಆಗ್ಬೋದು ಅಂತ ಅನ್ಬೋದು. ಓಕೆ, ಸೊ ಇಲ್ಲಿ ಮತ್ತೇನು ಹೇಳಿದ್ದಾರೆ ಅಂತಂದರೆ, ಇಲ್ಲಿ ನೋಡಿ, ಬೆಸ್ಕಾಮ್ ಮೀಟರ್ ರೀಡರ್ಸ್ ಆರ್ ವಿಸಿಟಿಂಗ್ ಯುವರ್ ಡೋರ್ ಸ್ಟೆಪ್, ಪ್ಲೀಸ್ ಕೀಪ್ ದ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ರೆಡಿ ಆ್ಯಂಡ್ ಎಕ್ಸ್ಟೆಂಡ್ ಯುವರ್ ಕೋಆಪರೇಷನ್ ಅಂತ. ಸೊ ಬೆಸ್ಕಾಮ್ದಿಂದ ಏನು ಅಧಿಕಾರಿ ಬರ್ತಾರೆ ಮನೆಗೆ ಬಂದುಬಿಟ್ಟು ಅವರು ವೆರಿಫಿಕೇಷನ್ ಪ್ರೊಸೆಸ್ಸು ಅಥವಾ ಇದು ಸ್ಕ್ರೂಟ್ನಿ ಮಾಡ್ತಾರೆ, ಚೆಕ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಮತ್ತೇನು ಹೇಳ್ತಾ ಇದ್ದಾರೆ, to identify eligible beneficiaries and ensure continuation of Grah Jyoti benefits, Bescom meter readers will visit homes to verify beneficiary details, collect the required documents, update the information and assist in completing the application process through a mobile application. ಸೊ ಬೆಸ್ಕಾಮ್ದಿಂದ ಏನು ಅಧಿಕಾರಿ ಅಥವಾ ಮೀಟರ್ ರೀಡರ್ಸ್ ಅಂತ ಅನ್ಬೋದು, ಅವ್ರು ಬಂದುಬಿಟ್ಟು ಮೀಟರ್ ಎಲ್ಲ ಚೆಕ್ ಮಾಡ್ತಾರೆ, ಅದು ಕೂಡ ಒಂದು ಸರ್ತಿ ವೆರಿಫಿಕೇಷನ್ ಮಾಡ್ತಾರೆ. ಆಮೇಲೆ ಅಧಿಕಾರಿ ನಿಮ್ದೇನು ಪ್ರಾಪರ್ಟಿ ರಿಲೇಟೆಡ್ ಏನು ಡಾಕ್ಯುಮೆಂಟ್ಸ್ ಇರುತ್ತೆ ಅದು ಕೂಡ ಚೆಕ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಗೃಹ ಜ್ಯೋತಿಗೆ ನೀವು ಎಲಿಜಿಬಲ್ ಇದ್ದೀರಾ ಅಥವಾ ಇಲ್ಲ ಅಂತ ಅದು ಕೂಡ ಚೆಕ್ ಮಾಡ್ತಾರೆ. ಸೊ ಯಾರೆಲ್ಲ ಬೆನಿಫಿಷಿಯರೀಸು ಎಲಿಜಿಬಲ್ ಇರ್ತಾರೆ ಗೃಹ ಜ್ಯೋತಿಗೆ ಅವ್ರಿಗೆ ಮಾತ್ರ ಇದು ಕಂಟಿನ್ಯೂಷನ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಓಕೆ, ಆ್ಯಂಡ್ ನಿಮ್ದು ಎಲ್ಲ ಪ್ರಾಪರ್ಟಿ ಡಾಕ್ಯುಮೆಂಟ್ಸು ಕರೆಕ್ಟ್ ಇದ್ದರೆ ಅಥವಾ ನಿಮ್ದು ಎಲ್ಲ ಡಾಕ್ಯುಮೆಂಟ್ಸ್ ಕರೆಕ್ಟ್ ಇದ್ದರೆ ಮೊಬೈಲ್ ಅಪ್ಲಿಕೇಶನ್ ಮುಖಾಂತರ ಯಾವ ರೀತಿ ಗೃಹ ಜ್ಯೋತಿಗೆ ಅಪ್ಡೇಟೆಡ್ ಅಪ್ಲಿಕೇಶನ್ ಸಬ್ಮಿಟ್ ಮಾಡಬೇಕು ಅಂತ ಅದು ಕೂಡ ಅವರು ಗೈಡ್ ಮಾಡ್ತಾರೆ, ಅದಕ್ಕೂ ಕೂಡ ಅವರು ಹೆಲ್ಪ್ ಮಾಡ್ತಾರೆ ಅಂತ ಇಲ್ಲಿ ಅದು ಕೂಡ ಪಾಯಿಂಟ್ ಇಲ್ಲಿ ಹೇಳಿದ್ದಾರೆ. ಓಕೆ, ಸೊ ಅಲ್ಲಿಂದಲ್ಲೇ ಅವರು ಮೊಬೈಲ್ ಅಪ್ಲಿಕೇಶನ್ದಿಂದ ಇದು ಗೃಹ ಜ್ಯೋತಿಗೆ ಮತ್ತೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಲಿಕ್ಕೆ ಹೆಲ್ಪ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಓಕೆ, ಸೊ ಆ್ಯಂಡ್ ಯಾವ್ಯಾವ ಡಾಕ್ಯುಮೆಂಟ್ಸ್ ನಮಗೆ ಬೇಕು ಅಂತಂದರೆ ಇಲ್ಲಿ ಹೇಳಿದ್ದಾರೆ, ಕೀಪ್ ದ ಫಾಲೋಯಿಂಗ್ ಡಾಕ್ಯುಮೆಂಟ್ಸ್ ರೆಡಿ ಅಂತ. ಮೊದಲನೇದು ಆಧಾರ್ ಕಾರ್ಡ್ ಇರಬೇಕು, ವೋಟರ್ ID ಕಾರ್ಡ್ ಇರಬೇಕು, ರೇಷನ್ ಕಾರ್ಡ್ ಇರಬೇಕು, ಪ್ಯಾನ್ ಕಾರ್ಡ್ ಇರಬೇಕು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕು, ಆ್ಯಂಡ್ ರೆಂಟ್ ಅಗ್ರಿಮೆಂಟ್ ಇಫ್ ನೀವು ರೆಂಟ್ನಲ್ಲಿ ಇರ್ತಾರೆ ಅಂತಂದರೆ ರೆಂಟ್ ಅಗ್ರಿಮೆಂಟ್ ಇಫ್ ಅಪ್ಲಿಕೇಬಲ್ ಅಂತ ಹೇಳಿದ್ದಾರೆ. ಆ್ಯಂಡ್ ಜಸ್ಟ್ ಇನ್ ಕೇಸ್ ಹೇಳ್ತಾ ಇದ್ದೀನಿ, ಒಂದು ನೋಂದಣಿ ಪತ್ರ ಇರುತ್ತಲ್ಲ ನಿಮ್ಮದು, ಸೇಲ್ ಡೀಡು, ಗಿಫ್ಟ್ ಡೀಡ್, ಈ ರೀತಿ ಅದು ನೋಂದಣಿ ಪತ್ರನೂ ನೀವು ಇಟ್ಕೊಳ್ಳಿ ಜಸ್ಟ್ ಫಾರ್ ರೆಫರೆನ್ಸು. ಆ್ಯಂಡ್ ನಿಮ್ದು ಈ ಖಾತಾ ಮನೇದು ಏನಾದರೂ ಇದ್ದರೆ ಅದು ಕೂಡ ಇಟ್ಕೊಳ್ಳಿ ಜಸ್ಟ್ ಫಾರ್ ರೆಫರೆನ್ಸ್. ಓಕೆ, ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಏನಾದರೂ ಡೌಟ್ಸ್ ಅಥವಾ ಹೆಲ್ಪ್ ಅಥವಾ ಅಸಿಸ್ಟೆನ್ಸ್ ಬೇಕು ಅಂತಂದರೆ ಗೃಹ ಜ್ಯೋತಿ ರಿಲೇಟೆಡು ಹೆಲ್ಪ್ಲೈನ್ ನಂಬರ್ಸ್ ಇಲ್ಲಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಕಾಲ್ ಮಾಡಿಬಿಟ್ಟು ಮಾಹಿತಿಯನ್ನು ತಿಳ್ಕೊಬೋದು. ಸೊ ಐ ಹೋಪ್ ನಿಮಗೆ ವಿಡಿಯೋ ಡೀಟೇಲ್ ಆಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮೂಲಕ ನನಗೆ ತಿಳಿಸಿ. ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮದು ಫ್ರೆಂಡ್ಸ್ ಜೊತೆ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್.